ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತವರು ಕ್ಷೇತ್ರದಲ್ಲಿ ಏನು ಮರಗಳ ಮಾರಣ ಹೋಮವನ್ನೇ ಕೂಡ ಇಲ್ಲಿ ಮಾಡಲಾಗಿರುವಂಥದ್ದು ಗಮನಿಸ್ಬೋದು. ವಿಜುವಲಲ್ಲಿ ಕೂಡ ಗಮನಿಸ್ಬೋದು. ಸಂಪೂರ್ಣವಾಗಿ 50 ಎಕರೆ ಪ್ರದೇಶದಲ್ಲಿ ಬೆಳೆದಂಥ ವಿವಿಧ ತಳಿಯ ಮರಗಳನ್ನು ಬುಡ ಸಮೇತ ಕೂಡ ಇಲ್ಲಿ ಕಿತ್ತು ಹಾಕಿರುವಂಥದ್ದು. JCBಗಳನ್ನು ಅಲ್ಲಿ ಬಳಸಿಕೊಂಡಿದ್ದಾರೆ. ಬೆಳಗಾವಿ ತಾಲೂಕಿನ ಬಡಾಲಂಕಲಿ ಗ್ರಾಮ, ಇದು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತವರು ಕ್ಷೇತ್ರ ಕೂಡ ಹೌದು. ಜೊತೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದ್ಯ ಈಗ ಮಿನಿಸ್ಟರ್ ಕೂಡ ಇರುವಂಥದ್ದು. ಇಲ್ಲಿ ಒಂದು ಗಮನಿಸಬಹುದು, ಇದನ್ನು ಎದಕ್ಕೆ ಕಡಿದು ಹಾಕಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಸಂಪೂರ್ಣವಾದ ವಿವರವನ್ನು ಕೊಡೋದನ್ನು ಹೇಳೋದಾದರೆ, ಇಲ್ಲಿ ಸೋಲಾರ್ ಪ್ಲಾಂಟನ್ನು ಮಾಡೋದಕ್ಕಾಗಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಹಾಗಾಗಿ ಸೋಲಾರ್ ಪ್ಲಾಂಟ್ ನೆಪದಲ್ಲಿ ಇಲ್ಲಿ ಏನು ಇತಿಹಾಸವನ್ನು ಇರುವಂಥ ಈ ಒಂದು ಗುಡ್ಡದಲ್ಲಿ ಬೆಳೆದಂಥ ಎಲ್ಲ ಗಿಡ ಮರಗಳನ್ನು ಕಡಿದು ಹಾಕಿರುವಂಥದ್ದು. ಅದರಲ್ಲಿ ಅಪರೂಪದ ಗಿಡ ಮರಗಳು ಇದ್ದಾವೆ. ಜೊತೆಗೆ ಕರಿಮತ್ತಿ ಇರ್ಬೋದು, ಶ್ರೀಗಂಧದ ಮರಗಳಿರ್ಬೋದು, ಬೇರೆ ಬೇರೆ ತಳಿಯ ಹಣ್ಣಿನ ಗಿಡಗಳನ್ನು ಕೂಡ ಇಲ್ಲಿ ಕಡಿದು ಹಾಕಲಾಗಿರುವಂಥದ್ದು. ಸಂಪೂರ್ಣವಾಗಿ ಬರಡು ಭೂಮಿಯನ್ನಾಗಿ ಮಾಡಲಾಗಿರುವಂಥದ್ದು. ಏನು ಈಗಾಗಲೇ ಅದಕ್ಕೆ ಒಂದು ಅನುಮತಿಯನ್ನು ಕೂಡ ಬೆಳಗಾವಿ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಬೆಳಗಾವಿಯ ತಹಸೀಲ್ದಾರ್ ಅವರು ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಲೀಸ್ ಮೇಲೆ ಕಂದಾಯ ಇಲಾಖೆಯ ಈ ಒಂದು ಜಮೀನನ್ನು, ಗಾಯರಾನ್ ಜಮೀನನ್ನು ನಾವು ಇಂಧನ ಇಲಾಖೆಗೆ ಒಂದು ಏನು ಲೀಸ್ ಮೇಲೆ ಕೊಡಲಾಗಿರೋದು. ಪ್ರತಿ ವರ್ಷ ಎಕರೆಗೆ 25,000ದಂತೆ ಇಲ್ಲಿ ಲೀಸನ್ನು ಕೊಟ್ಟಿದ್ದಾರೆ. ಲೀಸನ್ನು ಕೊಡೋದಕ್ಕೆ ಈ ರೀತಿಯಾದಂಥ ಜಮೀನನ್ನು ಕೊಟ್ಟಿದ್ದು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಗ್ರಾಮದ ಸರ್ವೆ ನಂಬರ್ ಅಂದರೆ ಬಡಾಲಂಕ್ರಿ ಗ್ರಾಮದ ಸರ್ವೆ ನಂಬರ್ 359 ಏನು ಆ ಸರ್ವೆ ನಂಬರ್ ಇದೆ. ಆ ಒಂದು ಪ್ರದೇಶದಲ್ಲಿ 67 ಎಕರೆ ಗಾಯರಾನ್ ಜಮೀನು ಇರುವಂಥದ್ದು. ಆ ಗಾಯರಾನ್ ಜಮೀನಿನ 67 ಎಕರೆ ಪೈಕಿ 40 ಎಕರೆಯನ್ನು ಇಲ್ಲಿ ನೆಲಸಮ ಮಾಡೋದಕ್ಕೆ, ಅರಣ್ಯ ನಾಶ ಮಾಡೋದಕ್ಕೆ ಬೆಳಗಾವಿಯ ತಹಸೀಲ್ದಾರ್ ಅವರು ಅನುಮತಿಯನ್ನು ಕೊಟ್ಟಿರುವಂಥದ್ದು. ಸದ್ಯ ಈ ಒಂದು ಅನುಮತಿ ಕೊಟ್ಟ ಹಿನ್ನೆಲೆಯಲ್ಲಿ ಏನು ಎಸ್ಕಾಂನ ಅಧಿಕಾರಿಗಳಿರ್ಬೋದು, ಜೊತೆಗೆ ಬೆಂಗಳೂರು ಮೂಲದ ಏನು ಟೆಂಡರನ್ನು ತೆಗೆದುಕೊಂಡಿದ್ದಾರೆ, ಶ್ರೀನಿವಾಸ್ ಎಂಬುವರು ಇದನ್ನು ಟೆಂಡರ್ ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಸದ್ಯ ಏನು ಎಸ್ಕಾಂ ಅಧಿಕಾರಿಗಳು ಹೇಳಿರುವಂಥದ್ದು. ಆ ಒಂದು ಎಸ್ಕಾಂ ಅಧಿಕಾರಿಗಳು ಹೇಳಿರುವಂಥ ಪ್ರಕಾರ ಏನು ನಮಗೆ ಯಾವುದೇ ರೀತಿಯಾದಂಥ ಅನುಮತಿ ಇಲ್ಲ. ಇಲ್ಲಿ ಅನುಮತಿ ಇಲ್ಲದೇನೆ ಕೂಡ ಎಸ್ಕಾಂ ಅಧಿಕಾರಿಗಳು ಇಡೀ ಏನು ಅರಣ್ಯ ಭೂಮಿಯನ್ನು ಸರ್ವನಾಶ ಮಾಡುವಂಥ ಕೆಲಸಕ್ಕೆ ಕೂಡ ಕೈ ಹಾಕಿರುವಂಥದ್ದು. ಅಲ್ಲಿ ಬಂದಂಥ ಏನು ಎಸ್ಕಾಂನ AEE ಅಧಿಕಾರಿ ಬರ್ತಾನೆ, ಬಂದು ಮಾಹಿತಿಯನ್ನು ಕೇಳಿದಂಥ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ಕೂಡ ಒಂದು ಪ್ರಶ್ನೆಯನ್ನು ಕೂಡ ಕೇಳುವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ನಿಮಗೆ ಏನಾದರೂ ಅನುಮತಿ ಇತ್ತ ಅಂದರೆ ಅದಕ್ಕೆ ಅವರ ಬಳಿ ಉತ್ತರ ಇಲ್ಲ. ಮೌಖಿಕವಾಗಿ ನಮಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅನುಮತಿಯನ್ನು ಕೊಟ್ಟಿದ್ದಾರೆ, ಹಾಗಾಗಿ ನಾವು ಇದನ್ನು ಕಡಿದಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿಯ ಅಧಿಕಾರಿಗಳು ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ 2-3 ಇಲಾಖೆಗಳ ಸಮನ್ವಯ ಕೊರತೆಯಿಂದ ಈ ರೀತಿಯಾದಂಥ ಏನು ಅರಣ್ಯ ನಾಶಕ್ಕೆ ಕಾರಣ ಆಗಿರುವಂಥದ್ದು. ಒಂದು, ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಅರಣ್ಯ ನಾಶ ಆದರೂ ಇದು ಸ್ಥಳೀಯ PDOಗಳಿಗೆ ಗೊತ್ತಿಲ್ಲ, ಸ್ಥಳೀಯ ಅಧಿಕಾರಿಗಳಿಗೆ ಗೊತ್ತಿಲ್ಲ, ಸ್ಥಳೀಯ ಗ್ರಾಮ ಪಂಚಾಯತಿ ಅಧಿಕಾರಿಗೆ ಗೊತ್ತಿಲ್ಲ, ತಲಾಟಿಗೆ ಗೊತ್ತಿಲ್ಲ, ಜೊತೆಗೆ ಇಲ್ಲಿ ಗ್ರಾಮಸ್ಥರಿಗೂ ಗೊತ್ತಿಲ್ಲ. ಅಂದರೆ ಇದು ಯಾವ ರೀತಿಯಾಗಿ ಹೊಂಟಿದೆ ಅನ್ನೋದು ಪ್ರಶ್ನೆ ಕೂಡ ಇರುವಂಥದ್ದು. ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅರಣ್ಯವನ್ನು ರಕ್ಷಣೆ ಮಾಡಬೇಕಿದ್ದಂಥ ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಕೂಡ ಇದು ಬಂದಿಲ್ಲ. ಗ್ರಾಮಸ್ಥರು ಹೇಳುವಂಥ ಪ್ರಕಾರ ನಾವು ಅರಣ್ಯ ಇಲಾಖೆ RFP ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದೀವಿ, ಆದರೆ ಅವರು ಬಂದು ಇಲ್ಲಿ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ಅವರ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಈ ಒಂದು ಏನು ಗ್ರಾಮದಲ್ಲಿ ಇರುವಂಥ ಗುಡ್ಡ ಏನಿದೆ, ಇದಕ್ಕೆ ಕೌರಿ ಗುಡ್ಡ ಅಂತಾರೆ. ಈ ಕೌರಿ ಗುಡ್ಡ ಸುಮಾರು ವ್ಯಾಪ್ತಿ 500 ಎಕರೆ ಪ್ರದೇಶವನ್ನು ಹೊಂದಿದೆ ಅನ್ನೋ ಮಾತನ್ನು ಕೂಡ ಅಲ್ಲಿರುವಂಥ ಗ್ರಾಮಸ್ಥರು ಹೇಳುವಂಥದ್ದು. ಜೊತೆಗೆ ಈ ಕೌರಿ ಗುಡ್ಡಕ್ಕೆ ತನ್ನದೇ ಆದಂಥ ಇತಿಹಾಸ ಕೂಡ ಇರುವಂಥದ್ದು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆ ನೆಲದಲ್ಲಿ ವಾಸವಾಗಿದ್ದ, ಆ ಒಂದು ನೆಲವನ್ನು ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಬಳಸ್ಕೊಂಡಿದ್ದ. ಅದೇ ಒಂದು ಅದನ್ನು ಅಡಗುತಾನಾಗಿ ತನ್ನ ರಣತಂತ್ರವನ್ನು ರೂಪಿಸೋದಕ್ಕೆ ಆ ಒಂದು ನೆಲವನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಳಸ್ಕೊಂಡಿದ್ದ. ಜೊತೆಗೆ ಯಲ್ಲಮ್ಮನ ದೇವಸ್ಥಾನ ಕೂಡ ಅದೇ ಒಂದು ಗುಡ್ಡದಲ್ಲಿ ಇರುವಂಥದ್ದು. ಹಾಗಾಗಿ ಸ್ವತಃ ಯಲ್ಲಮ್ಮ ಕೂಡ ನಡೆದಾಡಿದಂಥ ಪವಿತ್ರವಾದಂಥ ಪ್ರಕೃತಿಯ ಸ್ಥಳವನ್ನು ಏನು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಗಮನಕ್ಕೆ ಬರದೆ, ಅರಣ್ಯ ಇಲಾಖೆಯ ಅನುಮತಿಯನ್ನು ಪಡೆದೆ ಇಲ್ಲಿ ಅಧಿಕಾರಿಗಳು, ಸರ್ಕಾರದ ಅಧಿಕಾರಿಗಳು ಸಂಪೂರ್ಣವಾಗಿ ನಾಶ ಮಾಡುವಂಥ ಕೆಲಸಕ್ಕೆ ಕೂಡ ಮುಂದಾದರು. ಈ ಒಂದು ವಿಚಾರ ರಿಪಬ್ಲಿಕ್ ಕನ್ನಡಗೆ ಗೊತ್ತಾಗ್ತಿದ್ದಂತೆ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರವನ್ನು ಮಾಡುತ್ತೆ. ಇದಾದ ನಂತರ ಏನು ಬೆಳಗಾವಿಯ ಸಹಾಯಕ ಅರಣ್ಯ ಇಲಾಖೆ ಅಧಿಕಾರಿಯಾಗಿರುವಂಥ ACF ನಾಗರಾಜ್
ಬಾಳೆ ಹೊಸೂರವರು ಮತ್ತು ಅವರ ತಂಡದ ಸಿಬ್ಬಂದಿಗಳು, ಆರೋಪಗಳು, ಕೆಳ ಹಂತದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾರೆ. ಜೊತೆಗೆ PDOಗಳು ಬರ್ತಾರೆ, ಎಸ್ಕಾಂ ಇಲಾಖೆ ಅಧಿಕಾರಿಗಳು ಬರ್ತಾರೆ, ಬಂದು ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾರೆ. ಆದರೆ ಬಂದಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಅದು ಗಮನಕ್ಕಿಲ್ಲ, ಜೊತೆಗೆ ಅಲ್ಲಿದ್ದಂಥ PDOಗೂ ಅದು ಗಮನಕ್ಕಿಲ್ಲ. ಹಾಗಾಗಿ ಒಂದು ಮಾತನ್ನು ಅಂದರೆ ಅಪರೂಪದ ತಳಿ ಇರುವಂಥ ಶ್ರೀಗಂಧದ, ನಮ್ಮ ಶ್ರೀಗಂಧದ ನಾಡು ಅನ್ನೋ ಒಂದು ಕರ್ನಾಟಕದಲ್ಲಿ ಈ ಒಂದು ನಾಡಿನಲ್ಲಿ ಬೆಳೆದಂಥ ಆ ಒಂದು ಶ್ರೀಗಂಧದ ಬೆಳೆಯನ್ನು ಕೂಡ ನೂರಾರು ಮರಗಳನ್ನು ಕಡಿದು ಹಾಕಿರುವಂಥದ್ದು. ಜೊತೆಗೆ ಇದು ಸಂಪೂರ್ಣವಾಗಿ ಶ್ರೀಗಂಧದ ಮರ ಅಷ್ಟೇ ಅಲ್ಲ, ಅಲ್ಲಿರುವಂಥ ಪ್ರಾಣಿ ಸಂಕುಲ ಇರ್ಬೋದು, ಸಣ್ಣ ಪುಟ್ಟ ಪ್ರಾಣಿಗಳಿರ್ಬೋದು, ವನ್ಯಜೀವಿಗಳು ಕೂಡ ಎಲ್ಲಿ ಹೋಗ್ಬೋದು. ಜೊತೆಗೆ ಈ ಒಂದು ಡೆವಲಪ್ಮೆಂಟ್ಗೆ ಆಗಿ ಅಥವಾ ಈ ಸೋಲಾರ್ ಪ್ಲಾಂಟ್ಗೆ ಇದೇ ಒಂದು ಜಮೀನನ್ನು ಬಳಕೆ ಮಾಡ್ಕೊಳ್ಬೇಕಿತ್ತ ಅನ್ನೋ ಹಲವು ಪ್ರಶ್ನೆಗಳು ಕೂಡ ಇರುವಂಥದ್ದು. ಜೊತೆಗೆ ಈ ಎಲ್ಲ ಏನಿದೆ ಇದು ಅರಣ್ಯ ಕಡಿತ ಏನಿದೆ ಇದು ಸಚಿವರ ಗಮನಕ್ಕೆ ಇತ್ತು. ಅದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುಮ್ಮಕ್ಕಿನಿಂದಲೇ ಇದನ್ನು ಮಾಡಲಾಗಿದೆ ಅನ್ನೋ ಒಂದು ಗಂಭೀರವಾದಂಥ ಆರೋಪವನ್ನು ಸ್ಥಳೀಯ ನಿವಾಸಿಗಳು, ಅಲ್ಲಿರುವಂಥ ರೈತರು ಮಾಡಿದರು. ಆದರೆ ಇದಕ್ಕೆ ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ತಾರೆ. ನನ್ನ ಗಮನಕ್ಕೆ ಇದು ಬಂದಿಲ್ಲ, ನನಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಗೆ ಫೋನ್ ಕರೆ ಮಾಡಿ ಅವರನ್ನು ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಈ ಕೂಡಲೇ ನನಗೆ ವರದಿ ಬರಬೇಕು, ವರದಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ತಾರೆ. ಮತ್ತು ಒಂದು ವೇಳೆ ಇಲ್ಲಿ ಏನಾದರೂ ಅಕ್ರಮ ಆಗಿದ್ದೆ ಆದರೆ ನಾವು ಸೂಕ್ತ ಕಾನೂನು ಕ್ರಮಗಳನ್ನು ಕೈಗೊಳ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಅರಣ್ಯ ಇಲಾಖೆ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರು ಕೂಡ ಇಲ್ಲಿ ಹೇಳ್ತಿರುವಂಥದ್ದು. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅರಣ್ಯ ನಾಶ ಆದರೂ ಕೂಡ ನನಗೆ ಗೊತ್ತಿಲ್ಲ, ನಾನಲ್ಲ ಅನ್ನೋ ಒಂದು ಮಾತುಗಳನ್ನು ಬಹುತೇಕ ಎಲ್ಲ ಅಧಿಕಾರಿ ವರ್ಗದವರು ಹೇಳ್ತಿರುವಂಥದ್ದು. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆದರೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಅಲ್ಲಿರುವಂಥ ಸ್ಥಳೀಯ ಏನು PDO ಏನು ಮಾಡ್ತಾ ಇದ್ದಾನೆ, ತಲಾಟಿ ಏನು ಮಾಡ್ತಾ ಇದ್ದಾನೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಹಾಗಾಗಿ ಇಷ್ಟು ಅನುಮತಿಯನ್ನು ಕೊಟ್ಟಂಥ ಅಧಿಕಾರಿ ವಿರುದ್ಧ ಕ್ರಮ ಆಗಬೇಕು. ಜೊತೆ ಅನಧಿಕೃತವಾಗಿ ಏನು ಫಾರೆಸ್ಟ್ ಅನುಮತಿ ಇಲ್ಲದೆ, ಅರಣ್ಯ ಇಲಾಖೆ ಅನುಮತಿ ಇಲ್ಲದೆ ಈ ಒಂದು ಅರಣ್ಯ ನಾಶವನ್ನು ಮಾಡಿದಂಥ ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ಕೂಡ ಕ್ರಮ ಆಗಬೇಕು, ಅವರನ್ನು ಸಸ್ಪೆಂಡ್ ಮಾಡಬೇಕು, ಜೊತೆಗೆ ಕಾನೂನು ರೀತಿಯಲ್ಲಿ ಅವ್ರಿಗೆ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒತ್ತಾಯವನ್ನು ಕೂಡ ಸ್ಥಳೀಯ ನಿವಾಸಿಗಳು ಮಾಡ್ತಿರುವಂಥದ್ದು. ಆದರೆ ಇಷ್ಟೊಂದು ಪ್ರಮಾಣದಲ್ಲಿ ಬೆಳೆದಂಥ ಹಸಿರನ್ನು ಕೊಂದು ಹಾಕಿರುವಂಥ ಈ ಅಧಿಕಾರಿಗಳ ನಡೆಗೆ ಎಲ್ಲೆಡೆ ಕೂಡ ಈಗ ಆಕ್ರೋಶ ವ್ಯಕ್ತ ಆಗಿರುವಂಥದ್ದು. ಅಷ್ಟು ಪ್ರಮಾಣದಲ್ಲಿ ಕಾಡನ್ನು ಬೆಳೆಸಬೇಕಾದ್ರೆ ಈಗ ನಮಗೆ ಎಷ್ಟು ವರ್ಷ ಬೇಕು? ಇಂಥ ಬರಡು ಭೂಮಿಯನ್ನಾಗಿ, ಹಸಿರು ನಾಡನ್ನು ಬರಡು ಭೂಮಿಯನ್ನಾಗಿ ಮಾಡಿದಂಥ ವಿರುದ್ಧ ಕಂಪಲ್ಸರಿ ಏನು ಕಠಿಣ ಕಾನೂನು ಕ್ರಮ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿರುವಂಥ ಏನು ಸ್ಥಳೀಯ ನಿವಾಸಿಗಳು ಒತ್ತಾಯವನ್ನು ಮಾಡ್ತಿರುವಂಥದ್ದು. ಆದರೆ ಇದು ಇಷ್ಟೆಲ್ಲ ಘಟನೆ ಆಗಿರೋದು ಎಲ್ಲರ ಸುಪರ್ದಿಯಲ್ಲೇ ಆಗಿರುವಂಥದ್ದು. ಜೊತೆಗೆ ಇದು ಗ್ರಾಮಸ್ಥರು ಹೇಳುವಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನ್ನು ಕೇಳಿದ ಒಂದು ಹುಲ್ಲು ಕೂಡ ಅಲಗಾಡೋದಿಲ್ಲ. ಹಾಗಾಗಿ ಇದು ಅವರ ಗಮನಕ್ಕೆ ಇದೆ ಮತ್ತು ಅವರ ಕುಮ್ಮಕ್ಕಿನಿಂದ ಇದು ಆಗಿದೆ. ಹಾಗಾಗಿ ಇಲ್ಲಿ ಅವರ ಪಾತ್ರ ಕೂಡ ಇದ್ದೇ ಇದೆ. ಹಾಗಾಗಿ ಈ ಒಂದು ಏನು ಅರಣ್ಯ ನಾಶಕ್ಕೆ ಮುಂದಾಗಿದ್ದಾರೆ ಎನ್ನಲಾಗ್ತಿರುವಂಥ ಅಧಿಕಾರಿಗಳದ್ದು ಕ್ರಮ ಆಗಬೇಕು ಮತ್ತು ಅರಣ್ಯ ಪರವಾಗಿರಬೇಕು, ಪ್ರಕೃತಿಯ ಪರವಾಗಿರಬೇಕು, ಜೊತೆಗೆ ಅಲ್ಲಿ ಸ್ಥಳೀಯ ನಿವಾಸಿಗಳ ಪರವಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸ್ಥಳೀಯ ನಿವಾಸಿಗಳು ಕೂಡ ಒಂದು ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು. ಆದರೆ ಇದನ್ನು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿರುವಂಥ ಅರಣ್ಯ ಇಲಾಖೆ ಸಚಿವರು ಇರ್ಬೋದು ಅಥವಾ ಏನು ಬೆಳಗಾವಿಯ ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಈ ಒಂದು ಕೃತ್ಯವನ್ನು ಅನಧಿಕೃತವಾಗಿ ಮರಗಳ ಮಾರಣ ಹೋಮಕ್ಕೆ ಕಾರಣ ಆಗಿದ್ದರೆ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಮುಂದಾಗಿರುವಂಥದ್ದು ಮತ್ತು ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ FIR ಅನ್ನು ಕೂಡ ದಾಖಲು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಮತ್ತು ಅಲ್ಲಿ ಪ್ರಮುಖವಾಗಿ ಶ್ರೀಗಂಧದ ಮರಗಳನ್ನು ಕಡಿದು ಹಾಕಿದ್ದಾರೆ. ಸಾಕಷ್ಟು ಶ್ರೀಗಂಧದ ಮರಗಳಿದ್ದಾವೆ, ಏನು ಸಾಗವಾನಿ ಮರಗಳಿದ್ದಾವೆ, ಹಣ್ಣಿನ ಗಿಡಗಳಿದ್ದಾವೆ, ಎಲ್ಲವೂ ಕೂಡ ಮಣ ಬಂದಂತೆ ಕೊಚ್ಚಿ ಹಾಕಿದ್ದಾರೆ. ಹಾಗಾಗಿ ಈ ಎಲ್ಲ ಮರಗಳ ನಾಶಕ್ಕೆ ಕಾರಣ ಆದವರ ವಿರುದ್ಧ ಸೂಕ್ತ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ಕೂಡ ರಿಪಬ್ಲಿಕ್ ತಂಡದ ಒಂದು ಒತ್ತಾಸೆ ಕೂಡ ಆಗ್ತಿರುವಂಥದ್ದು.